ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಅಮೃತಧಾರೆ ಸೀರಿಯಲ್ ಬ್ಯೂಟಿಗಾಗಿ ಹೊಟ್ಟೆಯಲ್ಲಿರುವ ಮಗುವನ್ನು ಕೊಲ್ಲಲು ಹೊರಟ ಮಹಿಮಾ ಮಗುವೆ ಹುಟ್ಟಿಲ್ಲ, ಆಕೆ ಗರ್ಭಿಣಿ ಎಂದು ತಿಳಿದ ತಕ್ಷಣ ಗೌತಮ್ ದಿವಾನ್ಗೆ ಸ್ವರ್ಗವೇ ಧರೆಗೆ ಹಿಡಿದು ಬಂದಂತೆ ಆಗುತ್ತದೆ. ತನ್ನ ಪುಟ್ಟ ತಂಗಿ ಮಹಿಮಾಗೆ ಇನ್ನೊಂದು ಪುಟ್ಟ ಮಗು ಬರುತ್ತಿದೆ ಎಂದು ಗೌತಮ್ ಬಹಳ ಖುಷಿಯಲ್ಲಿ ದಿನ ಕಳೆಯುತ್ತಿದ್ದಾನೆ. ಆದರೆ ಅವನ ಖುಷಿ ಇನ್ನು ಸ್ವಲ್ಪ ದಿನಗಳ ಕಾಲ ಅನಿಸುತ್ತದೆ. ಮಹಿಮಾ ಜಗತ್ತು ಕಾಣದ ಪುಟ್ಟ ಮಗುವನ್ನು ಈ ಲೋಕದಿಂದಲೇ ದೂರ ಮಾಡುವ ನಿರ್ಧಾರ ಮಾಡಿದ್ದಾಳೆ. ತನ್ನ ಅಕ್ಕನ ಮಾತನ್ನು ಕೇಳಿ ಮಹಿಮಾ ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದಾಳೆ. ಅಕ್ಕ ಮಹಿಮಾ ಮನೆಗೆ ಬರುತ್ತಾಳೆ. ಆಕೆಯನ್ನು ನೋಡಿದ ಮನೆ ಮಂದಿ ಬಹಳ ಖುಷಿಯಾಗಿ ಆಕೆಯನ್ನು ಸ್ವಾಗತ ಮಾಡುತ್ತಾರೆ. ಬಳಿಕ ಮಹಿಮಾ ಜೊತೆ ಮಾತನಾಡಲು ಕಳಿಸಿಕೊಡುತ್ತಾರೆ. ತಂಗಿಯನ್ನು ನೋಡಿದ ಅಕ್ಕ ಮಹಿಮಾ, ನೀನು ಕೊಂಚ ದಪ್ಪ ಆದ ಹಾಗೆ ಕಾಣುತ್ತಿದೆಯಾ ಎನ್ನುತ್ತಾಳೆ. ಮಹಿಮಾಗೆ ಕೊಂಚ ಶಾಕ್ ಆಗುತ್ತದೆ. ಯಾಕೆಂದರೆ ಆಕೆ ಮಾಡಲಾಗಿರುವುದರಿಂದ ದಪ್ಪ ಆದರೆ ಆಕೆಯ ಕೆರಿಯರ್ಗೆ ಎಲ್ಲಿ ಹೊಡೆತ ಬೀಳುತ್ತದೆ ಎಂದುಕೊಂಡು ಮನದಲ್ಲಿ ಕೊಂಚ ಭಯಪಡುತ್ತಾಳೆ. ಮಗು ತೆರಕಿಸಲು ಅಕ್ಕನ ಸಂಚು. ಅಕ್ಕ ಈ ರೀತಿ ಹೇಳಿದ ಕೂಡಲೇ ಮಹಿಮಾ, ಸರಿಯಾಗಿ ಹೇಳು ಅಕ್ಕ, ನಾನು ದಪ್ಪ ಆಗಿದ್ದೇನೆ ಎಂದು ಕೇಳಿದಾಗ ಆಕೆ ಹೇಳುತ್ತಾಳೆ, ಗರ್ಭಿಣಿಯಾದ ಬಳಿಕ ಎಲ್ಲ ಹುಡುಗಿಯರು ಕೂಡ ದಪ್ಪ ಆಗುತ್ತಾರೆ ಎಂದು ಹೇಳಿದಾಗ ಮಹಿಮಾಗೆ ಮತ್ತಷ್ಟು ಆತಂಕವಾಗುತ್ತದೆ. ಏನು ಮಾಡಬೇಕು ಅಂತ ಹೇಳಿದೆ. ಅಕ್ಕ ಹೋದ ಬಳಿಕ ತನ್ನ ಗೆಳೆಯರ ಬಳಿ ಹೋಗಿ ನಾನು ದಪ್ಪ ಆಗುತ್ತಿದ್ದೇನೆ ಎಂದು ಮಹಿಮಾ ಕೇಳುತ್ತಾಳೆ. ಗೆಳೆಯರ ಮಾತಿಗೆ ಮಹಿಮಾ ಕಂಗಾಲು. ಆತ ಕೂಡ ಮಹಿಮಾಳನ್ನು ನೋಡಿ, ನೀನು ಸ್ವಲ್ಪ ದಪ್ಪ ಆಗಿದ್ದೀಯಾ, ಗರ್ಭಿಣಿಯಾದ ಕಾರಣ ಇದೆಲ್ಲ ಕಾಮನ್, ಇನ್ನು ಸ್ವಲ್ಪ ದಿನ ಆದ ಬಳಿಕ ನಿನ್ನ ಬ್ಯೂಟಿ ಎಲ್ಲ ಹೋಗಿಬಿಡುತ್ತೆ ಎನ್ನುತ್ತಾನೆ. ಆಗ ಮಹಿಮಾ ತನ್ನ ಗೆಳೆಯನ ಬಳಿ ನನಗೆ ಈಗ ಮಗು ಬೇಡ, ನಾನು ಈ ಮಗುವನ್ನು ತೆಗೆಯಬೇಕೆಂದು ನಿರ್ಧಾರ ಮಾಡಿದ್ದೇನೆ ಎಂದು ಹೇಳುತ್ತಾನೆ. ಆತಕ್ಕೆ ಹೇಳುತ್ತಾನೆ, ಸರಿ ಹಾಗಾದರೆ ನಾನು ಅದಕ್ಕೆಲ್ಲ ತಯಾರಿ ಮಾಡಿಕೊಳ್ಳುತ್ತೇನೆ, ನನಗೆ ಡಾಕ್ಟರ್ಗಳು ಚೆನ್ನಾಗಿ ಪರಿಚಯ ಇದ್ದಾರೆ, ಅವರ ಬಳಿ ಹೇಳಿ ನಿನ್ನ ಮಗುವನ್ನು ತೆಗೆಸುತ್ತೇವೆ ಎಂದು ಹೇಳಿದಾಗ ಮಹಿಮಾಗೆ ಕೊಂಚ ರಿಲೀಫ್ ಆಗುತ್ತದೆ. ಮನೆಯವರ ಮಾತು ಮಹಿಮಾಗೆ ಕಿರಿಕಿರಿ. ಆ ಬಳಿಕ ಮನೆಗೆ ಬಂದ ಮಹಿಮಾ ತನ್ನ ಅತ್ತೆಯ ಬಳಿ ಕೂಡ ಪ್ರಶ್ನೆ ಮಾಡುತ್ತಾಳೆ. ಅತ್ತೆ, ನಾನು ಇದೀಗ ದಪ್ಪ ಕಾಣುತ್ತಿದ್ದೇನಾ? ಅದಕ್ಕೆ ಮಹಿಮಾ, ಈಗ ನೀನು ದಪ್ಪ ಆಗಿಲ್ಲ, ಇನ್ನೂ 6 ತಿಂಗಳು ಕಳೆದ ಬಳಿಕ ಕೊಂಚ ದಪ್ಪ ಆಗುತ್ತೀಯಾ, ಯಾಕೆಂದರೆ ಹೊಟ್ಟೆಯಲ್ಲಿ ಮಗು ಇರುತ್ತದೆ, ಆದ್ದರಿಂದ ನಮಗೆ ಹಸಿವು ಕೂಡ ಜಾಸ್ತಿ ಆಗುತ್ತದೆ, ಆದ ಕಾರಣ ತಿಂದು ನಾನು ದಪ್ಪ ಆಗುತ್ತೇನೆ ಎಂದು ಹೇಳಿದಾಗ ಅದನ್ನು ಸಹಿಸಿಕೊಳ್ಳಲು ಮಹಿಮೆಗೆ ಆಗುವುದಿಲ್ಲ. ಗಂಡನ ಮೇಲೆ ರೇಗಾಡಿದ ಮಹಿಮಾ ರೂಮ್ಗೆ ಬಂದ ಕೂಡಲೇ ಆಕೆಯ ಗಂಡ ಕೂಡ ಅದೇ ಮಾತುಗಳನ್ನು ಹೇಳಿದಾಗ ಮಹಿಮಾ, ನನ್ನನ್ನು ನೀನು ದಪ್ಪ ಆದ ಬಳಿಕ ಕೂಡ ಇದೇ ರೀತಿ ಪ್ರೀತಿ ಮಾಡ್ತೀಯಾ ಎಂದು ಕೇಳಿದಾಗ ಆಕೆಯ ಗಂಡನಿಗೆ ಏನು ಹೇಳಬೇಕು ಎಂದು ಗೊತ್ತಾಗದೆ ಸುಮ್ಮನೆ ಇರುತ್ತಾನೆ. ಮತ್ತೊಂದು ಕಡೆ ಮಹಿಮಾ ಮಗು ಈ ಜಗತ್ತಿಗೆ ಕಾಲಿಡುವ ಮುನ್ನ ಗೌತಮ್ ಆ ಮಗುವಿನ ಹೆಸರನ್ನು ಹುಡುಕುತ್ತಿದ್ದಾನೆ. ಆತ ಬಳಿಕ ಬಹಳ ಖುಷಿ ಪಡುತ್ತಾನೆ. ಮನೆಯವರಿಗೆ ಬಳಿ ಸುಳ್ಳು ಹೇಳಿದ ಮಹಿಮಾ ಇತ್ತ ಪಾರ್ಥ ಹಾಗೂ ಅಪೇಕ್ಷಾ ಪ್ರೀತಿಯಲ್ಲಿ ಬಿದ್ದಿದ್ದಾರೆ. ಪಾರ್ಥ ಬಟ್ಟೆಯ ಮೇಲೆ ಲಿಪ್ಸ್ಟಿಕ್ ಮಾರ್ಕ್ ಇದ್ದಿದ್ದನ್ನು ನೋಡಿ ಆ ಬಟ್ಟೆಯನ್ನು ತೊಳೆದು ನೀಟಾಗಿ ಇಟ್ಟಿರುತ್ತಾಳೆ. ಇದನ್ನು ನೋಡಿದ ಪಾರ್ಥಕ್ಕೆ ಬಹಳ ಖುಷಿಯಾಗಿರುತ್ತದೆ. ನನ್ನ ಫೇವರೇಟ್ ಬಟ್ಟೆ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಎಂದು ಹೊಗಳುತ್ತಾ ಹೊರಬೇಕಾಗಿದ್ದ ಆತನ ಡ್ರೆಸ್ ಮೇಲೆ ಅಪೇಕ್ಷೆ ಸಾಂಬಾರ್ ಚೆಲ್ಲಿ ಬಿಡುತ್ತಾಳೆ. ಇದೀಗ ಇಬ್ಬರ ನಡುವೆ ಪ್ರೀತಿ ಚಿಗುರುತ್ತಿದೆ. ಮಹಿಮಾ ತನ್ನ ಮಗುವನ್ನು ತೆಗೆಸಲು ನಿರ್ಧಾರ ಮಾಡಿದ್ದಾಳೆ. ಇದಕ್ಕಾಗಿ 2 ದಿನ ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಎಂದು ಮನೆಯಿಂದ ಹೊರ ಹೋಗಲು ನೋಡಿದಾಗ ಮನೆ ಮಂದಿಯಲ್ಲಿ ಮಹಿಮಾಳನ್ನು ತಡೆಯುತ್ತಾಳೆ. ಮಹಿಮಾಗೆ ವಿಪರೀತ ಸಿಟ್ಟು ಬರುತ್ತದೆ. ಅಣ್ಣ ಗೌತಮ್ಗೆ ಕರೆ ಮಾಡಿ ಕೇಳಿದಾಗ ಆತ ಮೌನಕ್ಕೆ ಶರಣಾಗುತ್ತಾನೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.